ಈಗ 8 ವರ್ಷದ ಬ್ಯಾಚ್ಗಿಂತ ಈ ವರ್ಷ ಬ್ಯಾಚಲ್ಲಿ ಚೆನ್ನಾಗಿದೆ ಮರಿ. ಒಳ್ಳೆ ಮರಿ ಬತ್ತು, ಚೆನ್ನಾಗಿ ಬೈದೆ. ಅವರು ಬಂದು ನೋಡಿದ್ರೆ ಅವ್ರಿಗೂ ಖುಷಿ ಅನ್ನಿಸ್ತದೆ. ಎಲ್ಲ ಎರಡಲ್ಲೂ ಫುಲ್ ಎರಡಲ್ಲೂ ಒಂದು 2-3 4 ಆಗಿದೆ. ಈ ತಲೆ ಒಂಚೂರು ಬ್ಲಾಕ್ ಇರೋ ಭಾರಿ ಇಷ್ಟಪಡ್ತಾರೆ. ಇದು ಕೊಂಬು ಶರೀರ ಎರಡೂ ಆಕಾರ ಹೊತ್ಕೋತದೆ. 65 70 kg ಬರ್ತಾವೆ ಸರ್. ಇವು ಬಕ್ರೀದ್ಗೆ ಅಂತಲೇ ಸಾಕಿರೋದು. ನಾವು ಸಾಕಬೇಕು, ಆಮೇಲೆ ಅವ್ರು ಬಂದು ನೋಡಬೇಕು, ಅವರು ಚಾಯ್ಸ್ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಕೋಬೇಕು. ಇವೆರಡು ಜೋಡಿ ಅಂತ ಹಾಕಿದ್ದೇನೆ ನೋಡಿ. ಇವೆರಡು ಒಂಥರ ಜೋಡಿ ಹಾಕಿದ್ದೇನೆ. ಪೂರ್ತಿ 20 ಕೇಳಿದ್ರು ಕೊಡ್ತೀನಿ. ನೆನೆ ಇದರಲ್ಲಿ ಯಾರು ಯಾರು ಹೊಡಿಯೋಕ್ಕಾಗಲ್ಲ. ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಳ್ತಾರೆ ಸರ್. ನಾವೇನು ಮಾರ್ಕೆಟ್ ಎಲ್ಲೂ ಇಟ್ಕೊಂಡು ಹೋಗಲ್ಲ. 2,000 ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಕೊಡ್ತೀನಿ. ಇಷ್ಟೇ ಅಂತ ಏನು ಬಿಗಿ ಮಾಡ್ಕೊಳ್ಳಲ್ಲ ರೇಟ. ಈ ವರ್ಷ ಟಗರುಗಳೆಲ್ಲ ಹೇಗಿದೆ? ಹೋದನೇ ವರ್ಷ ಈಗ 8 ವರ್ಷದ ಬ್ಯಾಚ್ಗಿಂತ ಈ ವರ್ಷ ಬ್ಯಾಚಲ್ಲಿ ಚೆನ್ನಾಗಿದೆ ಮರಿ. ಒಳ್ಳೆ ಮರಿ ಬತ್ತು, ಚೆನ್ನಾಗಿ ಬೈದೆ. ನಾವು ತರುವಾಗ ಅದು ಚಾಯ್ಸ್ ಮರಿ ಇದೆ, ಅದರಿಂದ ಚೆನ್ನಾಗಿದೆ. ಅಂದರೆ 8 ವರ್ಷಕ್ಕಿಂತ ಈ ವರ್ಷ ನಿಮಗೆ ಚೆನ್ನಾಗಿದೆ. ಮರಿ ಅಂತೂ ಚೆನ್ನಾಗಿದೆ ನಮ್ಮ ಕಣ್ಣಿಗೆ. ಅವರು ಬಂದು ನೋಡಿದ್ರೆ ಅವ್ರಿಗೂ ಖುಷಿ ಅನ್ನಿಸ್ತದೆ. ಹಲ್ಲಾಗಿರೋದು 2ರಿಂದ 4 ಹಲ್ಲಾಗಿದೆ. ಎಲ್ಲ ಎರಡಲ್ಲೂ ಫುಲ್ ಎರಡಲ್ಲೂ ಒಂದು 2-3 4 ಆಗಿದೆ. ಈಗ 4 ಹಲ್ಲು ತಗೋತಾರೆ ಸರ್ ಟಗರುಗಳನ್ನ. ಎರಡಲ್ಲ ಒಟ್ಟಿಗೆ ಹಲ್ಲಾಗಿರ್ಬೇಕು. ಅವ್ರಿಗೆ ಹಲ್ಲಾಗದೇ ಇದ್ದರೆ ತಗೊಳ್ಳಲ್ಲ. 2 ಹಲ್ಲ ಆದ್ಮೇಲೆ ಎಷ್ಟಾಗಿರಲಿ ತಗೊತಾರೆ. ಕೆಲವ್ರು ನೋಡ್ತಾರೆ, ಕೆಲವ್ರಿಗೆ ಅವ್ರ ತಲೆ ನೋಡಿದಾಗಲೇ ಎಲ್ಲ ಆಗದೇ ಇಲ್ಲ ಅವ್ರಿಗೆ ಅನುಭವ. ಅವರು ನಮಗಿಂತನೂ ಈ ತೆಗಿಯೋದ್ರಲ್ಲಿ ಮರಿ ನೋಡೋದ್ರಲ್ಲಿ ಅನುಭವ ಚೆನ್ನಾಗಿರ್ತದೆ. ಸರ್ ಈಗ ನಿಮ್ಮ ಹತ್ರ ತಗೊಳ್ಳೋರು ದಳ್ಳಾಳಿಯವರು ಬಂದು ತಗೊಳ್ತಾರ, ಇಲ್ಲ ಮುಸ್ಲಿಂ ಬಾಂಧವರೇ ಬಂದು? ಮುಸ್ಲಿಂ ಬಾಂಧವರೇ ತಗೋತಾರೆ. ಮುಸ್ಲಿಂ ಬಾಂಧವರಲ್ಲೂ ಬಂದು ಮಾರುವಂಥವ್ರು ತಗೋತಾರೆ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅವರ ಏರಿಯಾದಲ್ಲಿ ಮಾರ್ತಾರೆ. ಅಂಥವ್ರು ಅವರು ಇವರಿಬ್ಬರು ತಗೋತಾರೆ. ಇವು ಜೊತೆ ಒಂದೊಂದು 35 ಬಂದರೂ ಕೊಟ್ಬಿಡ್ತೀನಿ. ಎಲ್ಲ 1,000 ಹೆಚ್ಚು ಕಮ್ಮಿ ಆದರೂ ಕೊಡ್ತೀನಿ. ನೋಡಿ ಎಂಥ ಟಗರಿ ಇದೆ, ಹೆಂಗಿದೆ. ಕೆಲವ್ರು ಹಿಂಗೆ ಬ್ಲಾಕ್ ಇರೋರು ಭಾರಿ ತುಂಬ ಇಷ್ಟಪಡ್ತಾರೆ. ಫುಲ್ ಬ್ಲಾಕ್ ಆದರೂ ಇಷ್ಟಪಡೋದ್ರು. ಈ ತಲೆ ಒಂಚೂರು ಬ್ಲಾಕ್ ಇರೋ ಭಾರಿ ಇಷ್ಟಪಡ್ತಾರೆ. ಯಾವ ತಳಿ ಸರ್ ಇದು? ಎಳಗ ಅಂತ, ಅಮೀನ್ಗಡದ್ದು ಎಳಗ ಬ್ರೀಡ್. ಇಲ್ಲಿ ಜಾಸ್ತಿ ಅಲ್ಲೇ ಎಳಗ ಬ್ರೀಡು. ನಮ್ಮ ಮುಸ್ಲಿಂ ಬಾಂಧವರು ಜಾಸ್ತಿ ಅದನ್ನೇ ಕೇಳೋದು. ಎಳಗ ಟಗರು ಅಂದರೆ ಏನು ಸರ್ ವಿಶೇಷತೆ? ಅದರಲ್ಲಿ ದಪ್ಪವಾಗಿ ದೃಢವಾಗಿ ಕೊಂಬು ಹೊತ್ಕೊಂಡು ಬರ್ತದೆ. ನಮ್ಮ ನಾಟಿನಲ್ಲಿ ಮತ್ತು ಬಂಡೂರಲ್ಲಿ ಈ ಥರ ಕೊಂಬು ಇದು ಹೊತ್ಕೊಂಡು ಬರೋಲ್ಲ. ಇದು ಕೊಂಬು ಶರೀರ ಎರಡೂ ಆಕಾರ ಹೊತ್ಕೋತದೆ. ಮೈ ಚೆನ್ನಾಗಿ ಬರುತ್ತೆ. ಮೈ ಚೆನ್ನಾಗಿ ಬರ್ತದೆ. ಅದರಿಂದ ಮುಸ್ಲಿಮರು ಇಷ್ಟಪಡ್ತಾರೆ. ಈಗ ಟಗರುಗಳು ಸರ್ ಎಷ್ಟೆಷ್ಟು ಕೆಜಿ ಬರ್ಬೋದು? ಒಂದೊಂದು ಟಗರು 65 70 kg ಬರ್ತಾವೆ ಸರ್. ಇವು 65 kg. ಅಂದರೆ ನೀವು ತೂಕ ಮಾಡಿದ್ದೀರಾ? ನಾವು ನೋಡ್ಕೊಂಡಿದ್ದೀವಿ ಸರ್. ಸ್ಕೇಲ್ ಇದೆ ನಮ್ದು. ಕೋಳಿ ತಗೋದು ಹಿಡ್ಕೊಂಡು ಏನೋ ಮಾಡಿ ನಿಲ್ಲಿಸಿ ತೂಕ ಮಾಡಿ ನೋಡ್ಕೊಂಡಿದ್ದೀವಿ. ಬರೋರು ಏನಾರು ಕೇಳ್ತಾರ ಈಗ ತೂಕ ಮಾಡಿ? ತೂಕ ಯಾರು ಕೇಳಲ್ಲ ಸರ್. ನಮ್ಮ ಇಷ್ಟೇ ಯಾರು ತೂಕ ಕೇಳಿಲ್ಲ. ಮರಿ ನೋಡಿ ಇದು ಕೇಳಪ್ಪ ವ್ಯಾಪಾರವ ಅಂತಾರೆ, ಇಲ್ಲ ಇವು ಒಟ್ಟು ಹೇಳ್ಬಿಡಪ್ಪ ಅಂತಾರೆ. ಹಂಗೆ ಕೇಳ್ತಾರೆ ಸರ್. ವರ್ಷದಿಂದ ವರ್ಷಕ್ಕೆ ನಿಮಗೆ ಟಗರು ವ್ಯಾಪಾರದಲ್ಲಿ ಯಾವ ರೀತಿ ವ್ಯಾಪಾರ ಮಾಡ್ತೀವಿ? ಏನೋ ರೈತರಿಗೆ ಎಲ್ಲ ವ್ಯವಸಾಯನೂ ಮಾಡ್ತೀವಿ. ಇದರಲ್ಲೂ ನಮ್ಮ ಜೀವನ ಸಾಕೋಕೆ ಏನೋ ಒಂದು ಸಿಗುತ್ತೆ ಅಂತ ನಾವು ಮಾಡ್ತೀವಿ. ಅಷ್ಟು ಸಿಗುತ್ತೆ. ನೆನೆ ಇದರಲ್ಲಿ ಯಾರು ಯಾರು ಹೊಡಿಯೋಕ್ಕಾಗಲ್ಲ. ಏನೋ ಸಾಕೋದಕ್ಕೆ ಅವರ ಇದಕ್ಕೆ ಉದ್ಯೋಗಕ್ಕೆ ಏನು ತಪ್ಪೇನೂ ಆಗಲ್ಲ. ನೀವು ಎಷ್ಟು ತಿಂಗಳಿಂದ ಸಾಕಿದ್ದೀರಾ? 1 ವರ್ಷ ಸರ್. ಈಗ ಜೂನ್ಗೆ ಸರ್. ಈಗ ಬಕ್ರೀದ್ಗೆ ಅಂತಲೇ ನೀವು ಸ್ಪೆಷಲಾಗಿ ಟಗರುಗಳು ಸಾಕಿರುವಂಥದ್ದು? ಹಾಂ. ಬೇರೆ ಯಾವ ಹಬ್ಬಗಳು? ಇಲ್ಲ ಹಬ್ಬಕ್ಕಲ್ಲ. ಇದು ಬಕ್ರೀದ್ಗೆ ಅಂತಲೇ ಸಾಕಿರೋದು. ಏನಾರ ಮುಸ್ಲಿಂ ಬಾಂಧವರು ನೀವು ಸಾಕಿ ನಾವು ತಗೊಳ್ತೀವಿ ಅಂತ ಏನಾರು ಹೇಳಿದ್ದಾರೆ? ಏನಿಲ್ಲ ಸರ್, ಯಾರು ಹೇಳೋದಿಲ್ಲ. ನಾವು ಸಾಕಬೇಕು, ಆಮೇಲೆ ಅವ್ರು ಬಂದು ನೋಡಬೇಕು, ಅವರು ಚಾಯ್ಸ್ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಕೋಬೇಕು. ಇವೆರಡು ಜೋಡಿ ಅಂತ ಹಾಕಿದ್ದೇನೆ ನೋಡಿ. ಇವೆರಡು ಒಂದೇ ಥರ ಮುಖ ಆಕಾರ ಇದೆ. ಇವೆರಡು ತಂದಾಗ ಒಂದೊಂದು ಜೋಡಿ ಮಾಡಿ ಸುಮ್ಮನೆ ಹಾಕ್ತೆ. ನಾನು ತಂದಾಗ ಜೋಡಿ ಕಂಡವ ನೋಡಿ. ಇವೆರಡು ಒಂಥರ ಜೋಡಿ ಹಾಕಿದ್ದೀನಿ ನೋಡಿ. ಇವೆರಡು ಜೋಡಿ ಟಗರುಗಳು ಅಂತ ಮಾಡಿದ್ದೀರಾ? ಜೋಡಿ ಟಗರುಗಳಿಗೆ ಏನು ರೇಟ್ ಹೇಳ್ತಿದ್ದೀರಾ? ಈ ಜೋಡಿಗೆ ಇದು 70 ಹೇಳ್ತೀನಿ ನಾನು. 1,000 ಹೆಚ್ಚು ಕಮ್ಮಿ ಬಂದರೂ ಉದ್ದ ತುಂಡ ವ್ಯಾಪಾರ ಅವ್ರು ಕಾಂಕ್ಷಿ ಪಟ್ಟರೆ ವ್ಯಾಪಾರ ಮಾಡಿಕೊಡ್ತೀನಿ. ಸಿಂಗಲ್ ಬೇಕಾದ್ರೂ ಕೊಡ್ತೀರಾ? ಒಂಟಿ ಬೇಕಾದ್ರೂ ಕೊಡ್ತೀನಿ, ಸಿಂಗಲ್ ಬೇಕಾದ್ರೂ ಕೊಡ್ತೀನಿ. ಇವು 19 ಪೂರ್ತಿ 20 ಕೇಳಿದ್ರು ಕೊಡ್ತೀನಿ ನೋಡಿ. ಇವೆರಡು ಒಂದು ಜೋಡಿ ಮಾಡಿದ್ದೀನಿ. ಇದನ್ನು ನೋಡಿ. ಆಕಾರ ಹಿಂಗಿದೆ ನೋಡಿ. ಅವು ತಂದಾಗೆಲ್ಲ ಸರ್ ಕುರಿ ಜೊತೆ ಮೇವಲ್ವ ಬೈಲಲ್ಲಿ ಬೆಂಗಲಾಗಿರ್ತಾವಾಗ ಅವಕ್ಕಿಂತ ದೊಡ್ಡ ತಗೋರಿ ನೋಡಿ. ಇವೆರಡು ನೋಡಿ. ಇವೆರಡು ಇನ್ನೂ ಒಳ್ಳೆ ತೂಕ ಹೋಗಿವೆ. ಇವು ಜೋಡಿ ಮೇಲೆ ತಗೊಳ್ತಾರೆ ಸರ್? ತಗೊಳ್ಳೋರು ತಗೋತಾರೆ. ಕೆಲವರು ಇಂಗುಡ್ಸು ತಗೋತಾರೆ. ಇದೊಂದು ಅದೊಂದು ಅಂದ್ಕೊಂಡು ತಗೋತಾರೆ. 3 ಜೊತೆ ಇವೆ ಟಗರುಗಳಿಲ್ಲಿ. ಹಾಂ. 3 ಜೊತೆನೂ ಒಂದೇ ಸಲ ಹೋಲ್ಸೇಲ್ ಏನಾದ್ರು ತಗೊಳ್ಳೋರಿಗೆ ಏನು ಆಫರ್ ಕೊಡ್ತೀರಾ ನೀವು? ಚೆನ್ನಾಗಿ ಬೆಳೆದವೆ ಅಂದ್ಬಿಟ್ಟು ಬೇರೆ ಹಾಕಿದ್ದೀನಿ. ಕಾಂಕ್ಷಿ ಪಟ್ಟು ಅವ್ರು ಬಂದರೆ ಹೆಚ್ಚು ಕಮ್ಮಿ ರೈಟ್ ಹೆಚ್ಚು ಕಮ್ಮಿ ಉದ್ದ ತುಂಡ ಮಾಡಿಕೊಡ್ತೀನಿ ಸರ್. ಎಷ್ಟೇ ಅಂತ ಏನು ನಿಗದಿ ಕಟ್ಕೊಳ್ಳಲ್ಲ. ಅವ್ರು ಕಾಂಕ್ಷಿ ಪಟ್ಟರೆ 1,000 ಹೆಚ್ಚು ಕಮ್ಮಿ ಅವ್ರಿಗೆ ಎಷ್ಟಕ್ಕೆ ಇದ್ರ ತಕ್ಕಂತೆ ಕೊಟ್ಬಿಡ್ತೀನಿ. ಯಾವ ಕೊಂಬೆ ಆಗಲಿ ಕಾಲಾಗಲಿ ಇದಾಗಲಿ ಯಾವ ಥರದಲ್ಲೂ ಒಯ್ಬಿಲ್ಲ. ಲೈನಲ್ಲಿ ಎಷ್ಟಿದೆ ಟಗರುಗಳು? 13 ಇದೆ ಸರ್. 13 ಇದೆ. ಓಕೆ. ಎಲ್ಲ ಟಗರುಗಳು ಸರ್ ಬಿಳಿ ಕೊಂಬು, ಫುಲ್ ವೈಟು. ಏನು ವಿಶೇಷತೆ ಸರ್ ಈ ಟಗರುಗಳು? ಇದರಲ್ಲಿ ಕೆಲವರು ತುಂಬ ಬಿಳಿದು ಇಂಟ್ರೆಸ್ಟ್ ಪಡ್ತಾರೆ.
ಇದು ಕೊಂಬು ಕಾಲು ಎಲ್ಲ ಚೆನ್ನಾಗಿದೆ. ಅದರಿಂದ ಇದು ಒಂಥರ ಅವ್ರಿಗೆ ಒಬ್ಬೊಬ್ರಿಗೆ ಒಂದು ಅನಿಸಿಕೆ ಬಿಳಿ ವೈಟೇ ಬೇಕು ಅಂತ, ಓಕೆ ಅದರಿಂದ ಇದು ವೈಟೇ ಬೇರೆ ಹಾಕಿದ್ದೀನಿ ಸರ್. ಇವೆಲ್ಲ ಎಷ್ಟೆಷ್ಟು ಕೆ ಜಿ ಬರುತ್ತೆ ಸರ್ ಟಗರುಗಳು? ಇವು ಏನು 65-70 ಮೇಲೆ ಸರ್. ಎಲ್ಲಿ ನಾವು ಚೆನ್ನಾಗಿ ಅವಕ್ಕೆ ಪೋಷಕ ಮಾಡಿ ಒಳ್ಳೊಳ್ಳೆ ಮೇವು ಹಾಕಿ ಮೇಯಿಸ್ತೀವಲ್ವ, ಅದರಿಂದ ಚೆನ್ನಾಗಿ ಬರ್ತವೆ. ಅಂದರೆ ಹಬ್ಬಕ್ಕೆ ಒಂದು ವಾರಕ್ಕೆ ಮೊದಲಿಗೆ ತೊಗೊಂಡು ಹೋಗ್ತಾರೆ. ಹಬ್ಬ 3 ದಿನ ಅನ್ನೋಗಂಡ್ಲು ಬರ್ತಾ ಇರ್ತಾರೆ. ಒಂದೊಂದು ಟೈಮ್ ಹಬ್ಬ 3 ದಿನ ಆದಾಗಲೂ ವ್ಯಾಪಾರ ಆಗವೆ. ಹೌದು. ಮಾರ್ಕೆಟಿಂಗ್ ನಿಮಗೆ ಯಾವ ಥರ? ಮಾರ್ಕೆಟಿಂಗ್ ಅಂದರೆ ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಳ್ತಾರೆ ಸರ್. ನಾವೇನು ಮಾರ್ಕೆಟ್ ಎಲ್ಲೂ ಇಟ್ಕೊಂಡು ಹೋಗಲ್ಲ, ಇಲ್ಲೇ ಬಂದು ತಗೊಳ್ತಾರೆ. ನೀವು ಸಂತೆಗಳಿಗೆ ಹಾಕೋದು? ಇಲ್ಲ ಅವೆಲ್ಲ ಏನು ಯಾವತ್ತೂ ಮಾಡಿಲ್ಲ ಸರ್. ನಾವು ಏನಿದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ನೋಡಿ ಇದೊಂದು ಟಗರಿದೆ, ನೋಡಿ ಎಷ್ಟು ಚೆನ್ನಾಗಿ ಬೈದೆ ಅಂತ. ಅಷ್ಟು ಟಗರುಗಳಲ್ಲಿ ಸರ್ ನಿಮ್ಗೆ ಯಾವ್ದು ಇಷ್ಟ ಆಗಿದ್ದು ತುಂಬ? ನೋಡಿ ಇದೆ, ನೋಡಿ ಇಂಥವೇ ಇಷ್ಟ. ಇದು ಅಲ್ಲೊಂದು 4 ಇದ್ದಾವೆ ನೋಡಿ, ಹೆಂಗೆ ಬೈದವು, ಎಷ್ಟು ಸಾದಾಗಿದ್ದವು ನೋಡಿ. ಹೆಂಗೆ ಹಬ್ಬ ಹತ್ರ ಬಂದಿದೆ ಅಂದ್ಬಿಟ್ಟು ಮೈ ಬರಲಿ, ಇನ್ನೂ ಚೆನ್ನಾಗಿ ಬರಲಿ ಕೊಬ್ಬಲಿ ಅಂತ. ಕೊಬ್ಬರಿಯಿಂದ ಏನಿಲ್ಲ ಸರ್, ಒಳ್ಳೆ ಜೋಳ ಬೆಳಿಬೇಕು. ಮೊತೆ ಕಡ್ಡಿ ಹಾಕಿ ಜೋಳ ಬೆಳೆದು ಅದನ್ನು ಚಾಪ್ ಕಟ್ರೆ ಕಟ್ ಮಾಡಿ ಸೈಲೇಜ್ ಮಾಡ್ಕೋಬೇಕು. ಇಲ್ಲ ಅದೇ ಯಾರು ಡೈಲಿ ಹಾಕಿ ಮೇಯಿಸ್ಬೇಕು, ಆಗಲೇ ಇದು ಚೆನ್ನಾಗಿ ಬರೋದು. ನಾವು ಜೋಳ ಈ ಚಕ್ಕೆ ಒಟ್ಟು ಅದು ಪೀಡು ಹಾಕೋದ್ಕಿಂತ ಆ ಜೋಳ ಮಾತೆ ಬೆರಕೆ ತಿಂದ್ರೇ ಇದು ಬರೋದು. ಅದೇ ಅವಕ್ಕೆ ಜಾಸ್ತಿ ಇದು ತುಂಬ ಪೋಷಕಾಂಶ ಅಂದರೆ ಅದೇ. ಇದೆರಡು ಒಂದು ಜೋಡಿ, ಅದೆರಡು ಒಂದು ಜೋಡಿ, ಆಚೆ ಎರಡು ಒಂದೊಂದು 120 ನೋಡಿ. ಹಂಗೇನೆ ಒಂದೊಂದು ಜೋಡಿನೇ ಹಾಕಿರೋದು. ಈಗ ಕೊಂಬು ಚೆನ್ನಾಗಿ ಬರಲಿ ಅಂತ ಏನಾರ ಕೊಂಬು ಕೀಳ್ಸಿದ್ದೀರಾ? ಇಲ್ಲ ಏನಿಲ್ಲ ಸರ್, ನಾನು ಯಾವತ್ತೂ ಏನು ಕೇಳೋದೇ ಇಲ್ಲ, ಏನಿಲ್ಲ. ನೋಡಿ ಒಂದು 3-4ಕ್ಕೆ ಅವರೇ ಕಿತ್ತಿದ್ರು ಇವ ನೋಡಿ, ಅವ್ರು ಕಿತ್ತಿದ್ದಾವೆ. ನಾವು ಬರೋದು ಇಲ್ಲ, ನಾವು ಕೇಳೋದು ಇಲ್ಲ. ಕೊಂಬು ಕೀಳಿಸ್ತಾರೆ? ಹಾಂ, ಕೆಲವ್ರು ಕಿಳ್ತಾರಂತೆ. ನನಗೂ ಅದು ಇದಿಲ್ಲ. ನಾವು ಯಾವತ್ತು ಕಿಡಿದಿದ್ರು ಹಂಗೆ ಬರ್ತವೆ, ಕಿತ್ತವು ಹಂಗೆ ಬರ್ತವೆ. ನೋಡಿ ಇವು ಕಿತ್ತಿರೋ ಇವು 4 ಮರಿ ನೋಡಿ. ಅವು ಕಿಳಿದಿರೋ ಅವು ಏನು ಕಮ್ಮಿ ಬರಲಿವಲ್ಲ, ಅವು ಹಂಗೆ ಬಂದವಲ್ಲ. ಕೀಳಿಸ್ಬಾರ್ದು ಅಂತ ನಿಮ್ಮ? ಹಾಂ, ನಮ್ಮ ಅನಿಸಿಕೆ. ಕೀಳಿಸಿದ್ರೆ ಎಲ್ಲ ಅಕಸ್ಮಾತ್ ಏನೋ ಡ್ಯಾಮೇಜ್ ಆದರೆ? ಹಾಂ, ಇದೆಲ್ಲ ಆಗ್ಬೋದು. ಅದು ಯಾಕೆ ಅವಕ್ಕೂ ನೋವು ಕೊಡೋದು, ಮತ್ತು ಚೆನ್ನಾಗಿ ಬರ್ತಾವಲ್ಲ ಯಾಕೆ ಅಂದ್ಬಿಟ್ಟು ಅವಕ್ಕೂ ಕೀಳಿಸಲ್ಲ. ಅವಕ್ಕೆ ಮಾಡುವಂಗಿಲ್ಲ, ಶರೀರ ಪುಷ್ಟಿ ಮಾಡಬೇಕಷ್ಟೆ. ಅದ್ರ ಶರೀರ ಪುಷ್ಟಿ ಆದರೆ ಅವೇ ಬರ್ತವೆ. ಬಾಕಿ ನಾಟಿ ಟಗರ್ಗಿಂತ ಇದು ಒಳ್ಳೆ ಸೂಪರ್ ಮಾಂಸ ಬರ್ತದೆ, ಎಳಗ ಮರಿ. ಬರೋರು ಸರ್ ಇಲ್ಲಿಗೆ ಟಗರುಗಳು ನೋಡಿ ಸೆಲೆಕ್ಟ್ ಮಾಡೋದೇ ಆಗಲಿ, ವ್ಯಾಪಾರ ಮಾಡೋದೇ ಆಗಲಿ ಎಲ್ಲ ಹೇಗಿರುತ್ತೆ ಸರ್? ಅವರು ಅವ್ರವ್ರು ತಕ್ಕಂತೆ ಕೇಳ್ತಾರೆ, ನಾವು ಹೇಳ್ತೀವಿ. ಆಗ 1,000 ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಮುದ್ದ ತುಂಡ ಏನೋ ಮಾಡತ್ತಾಗ ಮರಿ ಕೊಡ್ತೀವಿ. ಹೇಳಿದ ರೇಟ್ಗೆ ಏನು ಹೇಳಿದ ರೇಟ್ನಾಗ ಕಟ್ಕೊಳಕ್ಕಾಗ ಅವರು ತಗೊಳ್ಳೋರು ಇದು ಕೊಡ್ಬೇಕಲ್ವ. ಅವರ ನಮ್ಮ ಅನುಸರಣೆ ಎಷ್ಟಕ್ಕೆ ಬರ್ತೋ ಅಷ್ಟು ನೋಡ್ಬಿಟ್ಬಿಡೋದು. ಇಷ್ಟೇ ಅಂತ ಏನು ನಿಗದಿ ನಾವು ಮಾಡ್ಕೊಳ್ಳಲ್ಲ. ಬಕ್ರೀದ್ಗೆ ಅಂತಲೇ ಟಗರುಗಳು ಸಾಕ್ತಿದ್ದೀರಾ? ಬಕ್ರೀದ್ಗೆ ಅಂತಲೇ ಸಾಕೋ ಸರ್ ನಾವು. ಬಕ್ರೀದ್ ಹಬ್ಬಕ್ಕೆ ಎಲ್ಲ ಸೇಲ್ ಆದರೆ ತಿರುಗಿ ಯಾವಾಗ ತೊಗೊಂಡು ಬರ್ತೀರ? ಫಾರಮಿಂದ ಖಾಲಿ ಆಯಿತು ಅಂದರೆ ಅವಾಗಲೇ ಹೋಗ್ತಾ ಇರೋದೆ. ನಮ್ಮ ಚಾನಲ್ ಮುಖಾಂತರ ಏನೋ ನೋಡಿ ಬಂದವ್ರಿಗೆ ಬಂದಿದ್ದಾರೆ ಸರ್, ಬಂದರೆ ಅವ್ರಿಗೂ ಖುಷಿಯಾಗಿ ಕೊಡ್ತೀನಿ. ಏನಿಲ್ಲ, ಏನು ಇಷ್ಟೇ ಅಂತ ಏನು ನಿಗದಿ ಮಾಡ್ಕೊಳ್ಳಲ್ಲ. ಮರಿಗೆ ತಕ್ಕಂತೆ ಅವರು ವ್ಯಾಪಾರಕ್ಕೆ ತಕ್ಕಂತೆ ನೋಡಿ ಆತಗೆ 2,000 ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು ಕೊಡ್ತೀನಿ. ಇಷ್ಟೇ ಅಂತ ಏನು ಬಿಗಿ ಮಾಡ್ಕೊಳ್ಳಲ್ಲ ರೇಟ.